ಇವತ್ತು ಭೀಮಾ ದಸರಾ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ನನ್ನ ರಾಜ್ಯ ಮಟ್ಟದ ನಾಯಕರುಗಳು, ಅಧ್ಯಕ್ಷಗಳು ಮತ್ತು ಜೂನಿಯರ್ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಪುನೀತ್ ಅವ್ರನ್ನ ಕರೆಸಿ ಒಂದು ಮನೋರಂಜನಾ ಕಾರ್ಯಕ್ರಮ. ಬಹುದೊಡ್ಡ ಕನಸನ್ನು ಹೊತ್ತಿರೋ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಅವರು ಗೋಲ್ಡನ್ ಸ್ಟ್ಯಾಚ್ಯೂ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಇವತ್ತು ಶಪಥ ಮಾಡಿದ್ದಾರೆ. ಇವತ್ತು QR ಕೋಡ್ ನ ರಿಲೀಸ್ ಮಾಡ್ತೀವಿ. ಬಾಬಾ ಸಾಹೇಬರ ಭೀಮಾ ದಸರಾ ಆರಂಭ ಆಗ್ತದೆ. ಇದು ಪ್ರಥಮ ವರ್ಷ. ಮುಂದಿನ ದಿನ ಅದು 100 ಕೋಟಿ ವೆಚ್ಚದಲ್ಲಿ ಸರ್ಕಾರದಲ್ಲಿ ಮಾಡಿಸುವಂತ ಒಂದು ಗುರಿನ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ರಾಜ್ಯದ ಎಲ್ಲಾ ದಲಿತ, ನಮ್ಮ ಲಯನ್ ಬಾಲಕೃಷ್ಣ ಅಂತವ್ರು, ಅಂಶಮಣ್ಣ ಅಂತ, ಮಾವಳಿ ಶಂಕರ್, ಮೋಹನ್ ರಾಜ್ ಅವರು ಇರ್ಬೋದು, ಎಲ್ಲ ನಮ್ಮ ಕಮಲಮ್ಮ ಏನೇನಿದ್ದಾರೆ ಎಲ್ಲ ರಾಜ್ಯಾಧ್ಯಕ್ಷರಿಗೆ ಸಹಕಾರನೂ ಬೇಕು. ಇದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಅವರು, ಮುನಿಯಪ್ಪ ಸಾಹೇಬರು, RB ತಿಮ್ಮಾಪುರು ಮತ್ತೆ ಎಲ್ಲ ರಾಜ್ಯದ ದಲಿತ ಶಾಸಕರುಗಳು, ಸಚಿವರುಗಳ ಸಹಕಾರದಿಂದ ಈ ಕೆಲಸ ಮಾಡ್ತೀವಿ ಅಂತ ಇವತ್ತು ನಾನು ಪ್ರಮಾಣ ಮಾಡಿ ಹೇಳ್ತೇನೆ. ರಾಜ್ಯದ ಎಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ 135ನೇ ವರ್ಷದ ಬಾಬಾ ಸಾಹೇಬರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಈ ಸಮಾರಂಭಕ್ಕೆ ಬಂದಂತ ನನ್ನೆಲ್ಲ ಭೀಮಾಭಿಮಾನಿಗಳಿಗೂ ನಾನು ಧನ್ಯವಾದನ ಸಲ್ಲಿಸ್ತೀವಿ. ಇವತ್ತು ನಮ್ಮ ನಟರಾಜ್ ಅವರು ಕೊಳ್ಳೇಗಾಲದಿಂದ ಬಂದು ಒಂದು ಟೀಮ್ ನ ಕರ್ಕ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಕಮಲ್ ಅವರು, ಚಾಮರಾಜಣ್ಣ ಅವರು, ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಬೆಂಗಳೂರು ಅರ್ಬನ್, ರೂರಲ್ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ನನ್ನ ಸಮುದಾಯದವರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸಿ ನನ್ನ ಪ್ರಣಾಮ ಅರ್ಪಿಸ್ತೀನಿ. ಜೈ ಭೀಮ್. ಬಂಧುಗಳೇ, ಜೈ ಭೀಮ್. ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭೀಮ ದಸರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಜಯಕಾಂತ್ ಚಾಲುಕ್ಯ ಅವರ ಮುಖಾಂತರ ಇವತ್ತು ವಿಧಾನಸೌಧದಿಂದ ನೀವು ನೋಡ್ಬೇಕು. ದಸರಾದಲ್ಲಿ ಜನ ಎಷ್ಟು ಸೇರಿ ಆ ತಾಯಿ ಚಾಮುಂಡಿಗೆ ನಮಸ್ಕರಿಸ್ತಾರೋ ಅದೇ ರೀತಿಯಲ್ಲಿ ಅದಕ್ಕಿಂತ ಡಬಲ್ ಪಟ್ಟು ಜನ ಇವತ್ತು ಇಡೀ ವಿಧಾನಸೌಧ, KR ಸರ್ಕಲ್ ಎಲ್ಲಾ ಕಡೆ ಬಾಬಾ ಸಾಹೇಬರಿಗೆ ನಮಸ್ಕಾರ ಮಾಡಿದ್ರು. ಇದರ ಎಲ್ಲಾ ಕ್ರೆಡಿಟ್ ಯಾರಿಗೆ? ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಮತ್ತೆ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್, ನಮ್ಮ ಎಲ್ಲಾ ಸ್ನೇಹಿತರಿಗೂ ಇದರ ನೇತೃತ್ವ ವಹಿಸಿದ ನಮ್ಮ ಜಯಕಾಂತ್ ಚಾಲುಕ್ಯ ಅವರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ಇಂಥ ಒಂದು ಎಲ್ಲರೂ ಏನ್ ಹೇಳ್ತಾ ಇದ್ರು, ನಾನು ನಮ್ಮ ಜಯಕಾಂತನ ಹತ್ರ ಮಾತಾಡೋರು ಹೇಳ್ತಿದ್ರು, ಯಾವ ರೀತಿಯಲ್ಲಿ ನಾವು ಮಾಡ್ಬೇಕಂದ್ರೆ ದಸರಾ ರೀತಿಯಲ್ಲಿ ಬಾಬಾ ಸಾಹೇಬ್ರದ್ದು ಮಾಡ್ಬೇಕು. ನೋಡಿ, ಮೊಟ್ಟ ಮೊದಲಿಗೆ ಗಜಪಡೆ, ಗಜಸೇನೆ ಏನ್ ಹೇಳ್ತಾರೆ, ಬಾಬಾ ಸಾಹೇಬರ ನಿಜವಾದ ಅವರ RP ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಲೋಗೋನೇ ನಮ್ಮ ಆನೆ. ಅದೇ ಆನೆ ಮೇಲೆ ಅಂಬಾರಿಯಾಗಿ ಇವತ್ತು ಬಾಬಾ ಸಾಹೇಬರನ್ನ ಕೂರ್ಸಿದ್ದಾರೆ ಅಂದ್ರೆ ಇದು ಎಷ್ಟು ದೊಡ್ಡ ಒಂದು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ತುಂಬಾ ದೊಡ್ಡ ಒಂದು ಅವರಿಗೆ ಭೀಮವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಬರೋ ವರ್ಷ ನೋಡ್ರಿ ಯಾವ ರೀತಿಯಲ್ಲಿ ಜನ ಸಾಗರ ಸೇರುತ್ತೆ ಅಂತೇಳಿ ಇದು ಒಂದು ದೊಡ್ಡ ಮೆಸೇಜು. ಎಲ್ಲ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾರ್ಯಾರು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಇಡೀ ದೇಶನೇ ಇದೆಯಲ್ಲ, ಪ್ರತಿಯೊಬ್ಬರು ಅವ್ರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ನಾಳೆ 135ನೇ ಬಾಬಾ ಸಾಹೇಬ್ರ ಜಯಂತಿ. ಇವತ್ತೇನು 12 ಗಂಟೆಗೆ ಬಾಬಾ ಸಾಹೇಬರಿಗೆ ಕೇಕ್ ಕಟಿಂಗ್ ಇದೆ. ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್, ಜೈ ಭೀಮ್. ಸಾಮಾನ್ಯವಾಗಿ ಕಲೆ ಅಂತಕ್ಕದ್ದು ಮತ್ತೆ ತದ್ರೂಪ ನೀಡ್ತಕ್ಕಂಥದ್ದು ಪರಿಸರ ನೀಡ್ತಕ್ಕಂಥ ಕೊಡುಗೆನೇ ಹೊರತು ಅದೆಲ್ಲರಿಗೂ ಬರಲ್ಲ. ಈ ರಾಜ್ಯ ಕಂಡಂತ ಅದ್ವಿತೀಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ತದ್ರೂಪನ ಪಡೆದಂತ ನನ್ನ ಸ್ನೇಹಿತರೆ ಧನ್ಯ. ಇವತ್ತು ಬಾಬಾ ಸಾಹೇಬರ ಜನ್ಮ ದಿನಾಂಕಕ್ಕೋಸ್ಕರ ಈ ಆಚರಣೆಗೆ ಬರಬೇಕು ಅಂತ ಪಾಪ ಫೋನ್ನಲ್ಲಿ ಹೇಳಿದೋದಕ್ಕೆ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದು ನಮ್ಮ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ರಾಜ್ಯದ ಎಲ್ಲ ಭೀಮಾಭಿಮಾನಿಗಳ ಪರವಾಗಿ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಒಂದು ಸಂದರ್ಭಕ್ಕೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ರಾಜ್ಯ ಕಾರ್ಯದರ್ಶಿಗಳಾದಂಥ ರಣದೀಪ್ ಸರ್ ಅವರು ಈ ಒಂದು ವೇದಿಕೆಗೆ ಒಂದು ಅಲಂಕಾರವನ್ನ, ಶೋಭೆಯನ್ನು ತಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜ್ಯದ ಎಲ್ಲ ಭೀಮಾಭಿಮಾನಿಗಳ ಪರವಾಗಿ ನಾನು ಈ ವೇದಿಕೆಗೆ ರಣದೀಪ್ ಸಾಹೇಬರಿಗೆ ಸ್ವಾಗತವನ್ನ ಬಯಸ್ತೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮ HC ಮಾದೇವಪ್ಪರ ಅನುಪಸ್ಥಿತಿಯಲ್ಲಿ ಇವತ್ತು ಆ ಸ್ಥಾನವನ್ನ ಇಡೀ ರಾಜ್ಯದ ನಮ್ಮ ದಲಿತರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ತಾ ಇರ್ತಕ್ಕಂಥ ರಣದೀಪ್ ಸರ್ ಅವರು ಬಂದಿದ್ದಾರೆ. ನೀವೆಲ್ಲರೂ ಅವರ ರಕ್ತ ಹಂಚ್ಕೊಂಡಿರೋರು. ದಯವಿಟ್ಟು ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತುಂಬಿದಂಥ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ನಮ್ಮ ಸಮುದಾಯದ ಹಿತೈಷಿಗಳು ಆದಂಥ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಹಿನ್ನೆಲೆಯಾಗಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನಾವು ಈ ಒಂದು ಬೆಂಗಳೂರಿನಲ್ಲಿ ಒಂದು 10 ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ ಶ್ರೀಯುತ ಪುರುಷೋತ್ತಮ್ ಸರ್ ಅವರು. ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಭೀಮಾಭಿಮಾನದಿಂದ ನಾನು ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ. ರಾಜ್ಯದ ಯಾವುದೇ ಬಡ ಮಕ್ಕಳಿಗೆ, ನಮ್ಮ ಸಮುದಾಯದವರಿಗೆ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹಾಸ್ಟೆಲಲ್ಲಿ ಸೀಟು ಫಿಲಪ್ ಆಗಿದ್ರು ಕೂಡ ವೈಯಕ್ತಿಕವಾದ ಶ್ರಮವನ್ನು ವಹಿಸಿ ನಮ್ಮ ಸಮುದಾಯದ ಏಳಿಗೆಗೆ ಮತ್ತು ಚಿಂತನೆಯಲ್ಲಿ ಸದಾ
ಮಿಡಿತಕ್ಕಂಥ ಹೃದಯ ಅಂದರೆ ನಮ್ಮ ಅಪರ ನಿರ್ದೇಶಕರಾದಂಥ ದೇವರಾಜ್ ಸರ್ ಅವರು. ನಾವು ಯಾವುದೇ ಬಡ ಮಕ್ಕಳದ ಕೆಲವರಿಗೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಅಡ್ಡಿ ತಕ್ಕ ಹೋದ್ರೆ ಮಜ್ಜಿಗೆ ಬುಡಿದಗಳು ಏಳು ಕಳಿಸಿದ್ರೆ ಬೆಣ್ಣೆ ಕೊಟ್ಟಳೆ ಅಂತ. ಆದರೆ ನಮ್ಮ ಸಾಹೇಬರು ದೂರವಾಣಿ ಮುಖಾಂತರ ಹೇಳಿ, ಸಾಹೇಬ್ರೆ ಈ ರೀತಿ ಹಾಸನದಲ್ಲಿ ನಮ್ಮ ಸಮುದಾಯದ ಮಗು ಸೀಟೆಲ್ಲ ಫಿಲಪ್ ಆಗೋಗಿದ್ದವಂತೆ, ಧಾರವಾಡದಲ್ಲಿ ಆಗೋಗಿದೆ ಅಂತ ಎಲ್ಲೇ ಹೇಳಿದ್ರು ಆ ಕ್ಷಣಕ್ಕೆ ಸ್ಪಂದಿಸಿ ಶಕ್ತಿ ಮೀರಿ ನಮ್ಮ ಸಮುದಾಯದ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ವ್ಯವಸ್ಥೆ ಮಾಡಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು ಕೃತಜ್ಞತೆಯನ್ನು ನಮ್ಮ ದೇವರಾಜ್ ಸರ್ ಅವ್ರಿಗೆ ಸಲ್ಲಿಸ್ತೀನಿ. ಅದೇ ರೀತಿ ಈ ರಾಜ್ಯದಲ್ಲಿ ನಾವುಗಳು ಛಲವಾದಿ ಸಮುದಾಯವನ್ನು ಹೊಂದಿದೆ ಅಂತ ತೋರಿಸ್ಕೊಟ್ಟಂಥ ಮಹಾನುಭಾವ ಪುಣ್ಯಪುರುಷ ದಿವಂಗತ ಕೆ ಶಿವರಾಮ್ ಸಾಹೇಬರು. ನಾವುಗಳೆಲ್ಲ ಚನ್ನಪಟ್ಟಣದ ಯಾವುದೋ ಒಂದು ತಾಲೂಕು ಮಟ್ಟದಲ್ಲಿ ನಮ್ಮ ಜಾತಿಯ ಅಭಿಮಾನ ನಮಗೆ ರಕ್ತಗತವಾಗಿ ಬಂದಿದೆ. ನಾವು ಅದನ್ನು ಕಟ್ಕೊಂಡಿದ್ದವ್ರನ್ನ ನಮ್ಮ ಸಾಹೇಬರು ಗುರುತಿಸಿ ನಮ್ಮನ್ನ ತಾಲೂಕು ಅಧ್ಯಕ್ಷರು ಮಾಡಿ, ಜಿಲ್ಲಾಧ್ಯಕ್ಷರು ಮಾಡಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಡಿ, ಛಲವಾದಿ ಮಹಾಸಭಾದಲ್ಲಿ ದುಡಿಕ್ಲು ಅವಕಾಶ ಮಾಡಿಕೊಟ್ಟು ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದವ್ರನ್ನ ಪರಿಚಯ ಮಾಡಿ ನಾವು ಕೂಡ ಈ ಸಮುದಾಯದಲ್ಲಿ ಒಬ್ಬರು ಚೀತಾ ಮಾಡೋಕ್ಕಿದ್ದೀವಿ ಅಂತ ತೋರಿಸ್ಕೊಟ್ಟಂಥವ್ರು ಶಿವರಾಮ್ ಸಾಹೇಬರು. ಅವರ ಶ್ರೀಮತಿಯವರು ಈ ವೇದಿಕೆಗೆ ಬಂದಿದ್ದಾರೆ. ಅಕ್ಕ ವಾಣಿ ಶಿವರಾಮ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಪಾಪ ಕಳೆದ ಬಾರಿ ಚಂದ್ರಕೃಷ್ಣಪ್ಪನವರು ನಮ್ಮ ವೇದಿಕೆಯಲ್ಲಿ ಇದ್ರು, ಇವತ್ತು ಅವರು ಮರಣ ಹೊಂದಿದ್ದಾರೆ. ಅವರಿಗೆ ಭಗವಾನ್ ಬುದ್ಧ ಅನುಗ್ರಹ, ಬಾಬಾ ಸಾಹೇಬ್ರ ಅನುಗ್ರಹದಿಂದ ಅವರು ಸ್ವರ್ಗಸ್ಥರಾಗಲಿ ಅಂತ ಬೇಡ್ತಾ ಅವರ ಸ್ಥಾನವನ್ನು ತುಂಬಿ ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳದ ಅಧ್ಯಕ್ಷರಾದ ಶ್ರೀಮತಿ ಕಮಲಮ್ಮನವರು ಕೂಡ ಈ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ರಾಜಗೋಪಾಲ್ ಅವರಿದ್ದಾರೆ. ನಮ್ಮ ಸ್ನೇಹಿತರು ದಯನ್ ಬಾಲಕೃಷ್ಣ ಅವರು ಕೂಡ ಇವತ್ತು ನಾವು ಈ ಕಾರ್ಯಕ್ರಮ ಅವರು ಮಾಡ್ತಾ ಇದ್ರು. ಇವತ್ತಿನ ದಿನದಲ್ಲಿ ಅವರು ಕೂಡ ಹಿಂದಿನ ದಿನನೇ ಈ ಕಾರ್ಯಕ್ರಮನ ಮಾಡ್ತಾ ಇದ್ರು. ಅಣ್ಣ ನಾವು ಈ ತರ ದೊಡ್ಡ ಆಲೋಚನೆ ಇಟ್ಕೊಂಡಿದ್ದೀವಿ ಭೀಮದಸರಾ ಅಂತ, ಇದು ಪ್ರಥಮ ವರ್ಷದ್ದು, ವಿಜಯಕ್ಕ ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಹೇಳಿದಾಗ ಪಾಪ ಆ ಕಾರ್ಯಕ್ರಮನ ಅವ್ರು ನಿಲ್ಲಿಸಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸಹೋದರ ದಯನ್ ಬಾಲಕೃಷ್ಣ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ಕೊಡ್ತೇನೆ. ತಾಂಡ್ಯ ನಿಗಮದ MD ಅವರಾದಂಥ ಸಹೋದರರು ಚಿಂತಕರು ಆದಂಥ ರಾಜು ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಕೋಲಾರ, ಮಂಡ್ಯ, ರಾಮನಗರ, ಬೆಂಗಳೂರು ನಗರ ಅರ್ಬನ್ ಅವರು ದಯವಿಟ್ಟು ಸತ್ಯನ ಅರ್ಥ ಮಾಡ್ಕೋಬೇಕು. ನಾಳೆ ದೇಶಾದ್ಯಂತ, ವಿಶ್ವದಾದ್ಯಂತ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲ ಅಭಿಮಾನಿಗಳು ಬಾಬಾ ಸಾಹೇಬರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೊತ್ತಲ್ಲೂ ಕೂಡ ಎಲ್ಲ ಕಡೆಯಿಂದ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನನ್ನ ಸಹೋದರರು, ಎಲ್ಲ ಜಿಲ್ಲಾಧ್ಯಕ್ಷರುಗಳೇ ತಾವು ಆಗಮಿಸಿದಿರಿ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರತಿ ಸಾರಿ ತಾವುಗಳು ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರ್ತೀರಿ. ನಿಮಗೂ ಕೂಡ ನಾನು ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರಿಗೆ ಭೀಮ ಸ್ವಾಗತವನ್ನ ಕೋರ್ತೇನೆ. ಇದೇ ಸಂದರ್ಭದಲ್ಲಿ ADCL ಅರುಣ್ ಕುಮಾರ್ ಸರ್ ಅವರು ಕೂಡ ನನಗೆ ದಯವಿಟ್ಟು ಪರಿಚಯದ ಕ್ಷಮೆ ಇರಲಿ, ತಮಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ನಾನು ವೆಂಕಟರಮಣ ಅವ್ರ ಜೊತೆಲಿ ಚರ್ಚೆ ಮಾಡಿದೆ, ಅಣ್ಣ ನಾವು ಎಲ್ಲರೂ 14ನೇ ತಾರೀಕಿಗೆ ಮಾಡ್ತಾರೆ, ಬಟ್ ನನಗೊಂದು ಕಾಡೋದು ಏನಂದ್ರೆ ಯಾವುದೇ ತಾಯಿ ತನ್ನ ಮಗುಗೆ ಜನ್ಮ ನೀಡಬೇಕಾದ್ರೆ ಆ ಹೆಣ್ತನ ಇರೋರು ಗೊತ್ತಾಗತ್ತೆ. ಬಹಳ 3 ದಿನದಿಂದನೇ ನೋವು ತಿಂತಿರ್ತಾರೆ. ಆ ನೋವು ಆ ಹೆಣ್ತನ ಇರೋ ನನ್ನ ತಾಯಂದಿರಿಗೆ ಮಾತ್ರ. ರಮಾಬಾಯಿ ಅವರು ವಿಶ್ವವನ್ನೇ ಗೆದ್ದಂತ ವಿಶ್ವಜ್ಞಾನಿ, ನಮ್ಮೆಲ್ಲರ ಭಾಗ್ಯವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಡ್ದಂತ ತಾಯಿ ಇವತ್ತು ನೋವು ತಿಂತಾ ಇದ್ದಂತ ದಿನ. ಯಾಕೆಂದ್ರೆ ನಾಳೆ ಅವ್ರಿಗೆ ಜನ್ಮ ಕೊಡಬೇಕಾದ್ರೆ ಆ ತಾಯಿ ಇವತ್ತು ನೋವು ತಿಂತಾ ಇದ್ದಂತ ದಿನ. ಆ ತಾಯಿನ ನಾವು ಸ್ಮರಣೆ ಮಾಡ್ಬೇಕು ಇವತ್ತು. ಯಾಕಂದ್ರೆ ಇಡೀ ರಾತ್ರಿ ಅವ್ರು ನೋವು ತಿಂದು ಬಾಬಾ ಸಾಹೇಬ್ರ ಜನನದ ದಿವಸ ಆ ತಾಯಿ ರಕ್ತಹೀನತೆಯಿಂದ ಬಾಳದೋಗಿರ್ತಾರೆ. ಆ ನೋವನ್ನ ಆ ಸೀರಿಯಲ್ ಅಲ್ಲಿ ತೋರಿಸ್ತಾರೆ. 12 ಗಂಟೆಗೆ ನಾವು ಇಲ್ಲಿ ಹಾಕ್ತಿವಿ. ಮಹಾನಾಯಕ ಧಾರಾವಾಹಿಯಲ್ಲಿ ಬಾಬಾ ಸಾಹೇಬ್ರ ಜನನ ಆಗ್ತಕ್ಕಂಥ ಆ ಕ್ಷಣನ ಇಲ್ಲಿ ಹಾಕ್ತಿವಿ. ದಯವಿಟ್ಟು ಯಾರು ಕೂಡ ಒಬ್ರು ಎದ್ದು ಹೋಗ್ಬೇಡಿ. ಯಾಕೆಂದ್ರೆ ಇಲ್ಲಿ ಬಂದಿರೋರು ಭೀಮಾಭಿಮಾನಿಗಳು. ಆ ಕ್ಷಣನ ನಾವು 12 ಗಂಟೆ 1 ಸೆಕೆಂಡ್ಗೆ ಪಟಾಕಿ ಸಿಡೋದ್ರ ಮುಖಾಂತರ ಸಿಹಿ ಹಂಚಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನೀವು ಎಷ್ಟು ಜನ ಇದೀರಿ ಅನ್ನೋದಲ್ಲ ಮುಖ್ಯ, ಎಷ್ಟು ಜನಕ್ಕೆ ಆ ಬಾಬಾ ಸಾಹೇಬ್ರು ಎದೆಗಿದ್ದಾರೋ ಅವ್ರು ಇಲ್ಲಿ ಕುಂತಿದ್ದೀರಿ. ಯಾರು ತೋರ್ಕಾಗಿರ್ಬೇಕು ಅವ್ರ ಮನೇಲವ್ರೆ, ಸಮಯ ಸಂದರ್ಭಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥವ್ರು ಮನೇಲವ್ರೆ, ಆರಾಧ್ಸರು ನೀವು ಇದೀರಿ. ಈ ಸಂದರ್ಭನ ವೆಂಕಟರಮಣಗೆ ಹೇಳೋದಕ್ಕೆ ಇದು ಒಳ್ಳೆ ಆಲೋಚನೆ. ಇದನ್ನ ಮಾಡೋಣ ಅಂತೇಳಿ ನನಗೆ ಪ್ರೋತ್ಸಾಹ ನೀಡಿ ಕಳೆದ ಬಾರಿ ನಾವು ಟೌನ್ ಹಾಲ್ನಲ್ಲಿ ಮಾಡಿದ್ವಿ. ಆಗ್ಲೂ ಕೂಡ ನಮ್ಮ ದೇವರಾಜಣ್ಣವರು, ಪುರುಷೋತ್ತಮಣ್ಣ ಎಲ್ಲ ಬಂದಿದ್ರು. ಬಟ್ ಈ ಸರಿ ವಿಶೇಷವಾಗಿ ನಾವು ಅಲ್ಲೆಲ್ಲೋ ಮಾಡೋದು ಬೇಡ, ಹೃದಯ ಭಾಗದಲ್ಲೇ ಮಾಡೋಣ ಅಂತೇಳಿ ಪಾಪ ನನಗೆ ಬಹಳ ಸಹಕಾರವನ್ನು ಕೊಟ್ಟು ವೆಂಕಟರಮಣವ್ರಿಗೆ ನಾನು ಈ ಸಂದರ್ಭದಲ್ಲಿ ಚಿರುಣೆ ಆಗಿರ್ತೀನಿ. ನಾನು ಯಾವತ್ತೂ ನಿಮ್ಮ ಮಗನಾಗಿರ್ತೀನಿ. ನನಗೆ ಯಾವುದೇ ಸಂಘಟನೆಯ ದ್ವೇಷ ಇಲ್ಲ. ಒಂದು ಸಂಘಟನೆ ಕಟ್ಟಬೇಕಾದ್ರೆ ಸಂಘಟನೆ 10 ಜನನ ಕಟ್ಕೊಂಡು ಒಂದು ಇರಬೇಕಾದ್ರೆ ಅದು ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ.
ಎಲ್ಲರೂ ನಾಯಕತ್ವನ ಬಯಸ್ತಾರೆ ಹೊರತು ಒಬ್ಬ ನಾಯಕನ ಹಿಂದೆ ಇರಬೇಕು ಅಂತ ಯಾರು ಬಯಸಲ್ಲ. ಅಂತ ಸಂದರ್ಭದಲ್ಲಿ ಪಾಪ 40 ವರ್ಷದಿಂದ ಹೋರಾಟನ ಈ ವಯಸ್ಸಲ್ಲಿ 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತನ ಬಯಸ್ತೇನೆ. ಶಿವಶಂಕರ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ತಾವೇನು ಹೇಳಿದಿರ ನನ್ನ ಬಗ್ಗೆ ನೀವೇನು ಈ ಒಂದು ಸಂದರ್ಭದಲ್ಲಿ ಸಾಹೇಬ್ರೆ, ನಾನು ಈ ಒಂದು ಮಹತ್ವಾಕಾಂಕ್ಷೆಯ ಸುಂದರೇಶ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವೈಕೋ ನಾಗರಾಜಣ್ಣರಿದ್ದಾರೆ, ನಮ್ಮ ಶಂಕರ ರಾಮಲಿಂಗನವರು ಇದ್ರು, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಎಲ್ಲ ಸಂವಿಧಾನ ಬಳಗದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳ ಕನಸು ಸಾಹೇಬ್ರೆ, ಚಿನ್ನದ ಪುತ್ಥಳಿ ಅಂತಂದ್ರೆ ನಿಮ್ದು ಯಾವ್ದು ಸರ್ಕಾರ ದುಡ್ಡಲ್ಲಿ 5 ಕೋಟಿ ರಿಲೀಸ್ ಮಾಡಿಸಿ ಅದರಲ್ಲಿ ಮಾಡಿರುವಂತ ಕನಸಲ್ಲ, ಅಥವಾ ಯಾರೋ ಉದ್ಯಮಿದಾರರ ಹತ್ರ ಕೋಟಿ ಕಲೆಕ್ಷನ್ ಮಾಡಿ ನಾವು ಮಾಡುವಂತದ್ದಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹತ್ರ, ಹಾಗೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಹತ್ರ, ಪ್ರಿಯಾಂಕಾ ಸಾಹೇಬ್ರ ಹತ್ರ, ಮತ್ತೆ ಹಲವಾರು ನನ್ನ ಸಮುದಾಯದ ಶಾಸಕರು ಸಚಿವರ ಹತ್ರ ಪಕ್ಷಾತೀತವಾಗಿ ಚರ್ಚೆ ಮಾಡಿದಾಗ ಇದು ಒಳ್ಳೆ ಆಲೋಚನೆ ಇದೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಪರಿಪೂರ್ಣವಾಗಿ ಪರಿಶುದ್ಧವಾಗಿ ನಾವು ಇವತ್ತು QR ಕೋಡ್ ಅನ್ನ ಬಾಬಾ ಸಾಹೇಬ್ರ ಜನನ ಆದ ನಂತರ ಅದನ್ನ QR ಕೋಡ್ ಅನ್ನ ಬಿಡುಗಡೆ ಮಾಡ್ತೀವಿ ಸರ್. ಕಾರಣ ಏನು ಅಂತಂದ್ರೆ ನಾವು ಯಾರ ಹತ್ರನೂ ನಗದು ರೂಪಲ್ಲಿ 1 ರೂಪಾಯಿನೂ ತಗೊಳ್ಳಲ್ಲ ಸಾಹೇಬ್ರೆ. ಒಂದು ಟ್ರಸ್ಟ್ ನ ಮಾಡಿದೀವಿ. ಟ್ರಸ್ಟ್ ನ QR ಕೋಡ್ ಅನ್ನ ಇವತ್ತು ರಿಲೀಸ್ ಮಾಡ್ತೀವಿ ಅಂದ್ರೆ ಬಿಡುಗಡೆ ಮಾಡ್ತೀವಿ. ನೇರವಾಗಿ 1 ರೂಪಾಯಿ ಇರ್ಬೋದು, ಅವ್ರು 1,000 ಹಾಕ್ಬೋದು. 1 ರೂಪಾಯಿ ದಲಿತರು ಎಲ್ಲ ಕೊಡ್ಲೇಬೇಕು. ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ಕೊತೀನಿ, ಮತ್ತೆ ಮಾತಾಡಲ್ಲ, ನನ್ಗೆ ಆರೋಗ್ಯ ಸಮಸ್ಯೆ ಇದೆ. ನಿಮ್ಮನ್ನ ಯಾಕೆ 1 ರೂಪಾಯಿ ಕೇಳ್ತಾ ಇದ್ದೀನಿ ಅಂತಂದ್ರೆ ಲಕ್ಷ 1,000 ಕೋಟಿ ಯಾರು ಕೊಡ್ಬೋದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ನಾವು ನೀವು ಏನು ಆಗದೆ ಇರ್ಬೋದು, ಯಾರು ಗೊತ್ತು, ನಿಮ್ಮ ಮಗ ಮುಂದಿನ ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲಿ ಕುಂತಿರೋ ಯಾರದೇ ಮಗ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು. ಅವತ್ತು ಅವರೊಬ್ಬರೇನೆ ಚಿನ್ನದ ಪುತ್ಥಳಿಯ 100 kg ಮಾಡಿಸ್ಕೊಡ್ಬೋದು. ಅದಕ್ಕೆ ಬೆಲೆ ಬರಲ್ಲ. ಆ ಪುಣ್ಯಾತ್ಮ ಅವತ್ತು ಆ ಚಿನ್ನದ ಪುತ್ಥಳಿನ ಭೀಮಾ ದಸರಾ ಮಾಡೋಕೆ ಅಂಬಾರಿ ಮೇಲೆ ಮುಟ್ಟಿ ಮುಖ್ಯಮಂತ್ರಿ ಆದವನ್ನ ಎತ್ಕೊಡ್ಬೇಕಾದ್ರೆ ಅವ್ನಿಗೆ ಹೆಮ್ಮೆಯಿಂದ ಹೇಳ್ಕೋಬೇಕು, ಇದಕ್ಕೆ ನಮ್ಮ ತಾತ, ನಮ್ಮ ಅಪ್ಪ, ನನ್ನ ವಂಶಸ್ಥರು, ನನ್ನ ಪೀಳಿಗೆದ 1 ರೂಪಾಯಿ ಇದಕ್ಕೆ ಸೇರಿದೆ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನು 1 ರೂಪಾಯಿ ಕೇಳ್ತಾ ಇದ್ದೀನಿ. ನಮ್ಮ ರಣದೀಪ್ ಸಾಬ್ ಥರ IAS ಆಫೀಸರ್ ಆಗ್ಬೋದು, ಅವರು ಅವತ್ತು ಚಿನ್ನದ ಪುತ್ಥಳಿನ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಬಂದು ಅದನ್ನ ನೆರವೇರಿಸ್ತಾ ಇರ್ಬೇಕಾದ್ರೆ ಅವನು ನಮ್ಮ ಅಪ್ಪಂದು ನನ್ನ ತಾತಂದು 1 ರೂಪಾಯಿ ಇದೆ ಅಂತ ಹೇಳ್ಬೇಕು. ನಮ್ಮ ದೇವರಾಜ್ ಸರ್ ತರನು, ಪುರುಷೋತ್ತಮ್ ಸರ್ ತರನು, MD ಸರ್ ತರನು ಅವರು ಒಬ್ಬ ಅಧಿಕಾರಿ ಆದಾಗ ಅವರು ನಂದು 1 ರೂಪಾಯಿ ಇದೆ ಅಂತ ಹೇಳ್ಕೋಬೇಕು. ಆ ಉದ್ದೇಶ ಇಟ್ಕೊಂಡು ನಾನು 1 ರೂಪಾಯಿ ಕೇಳ್ತಾ ಇದ್ದೀನಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಸಂವಿಧಾನ ಬಳಗದವರು ದಯವಿಟ್ಟು ಎಲ್ಲರೂ 1 ರೂಪಾಯಿ ಕೊಟ್ಟು ಸಾಕಾರಕ್ಕೆ ಕೊಡ್ತೀನಿ ಅನ್ನೋದಾದ್ರೆ ಬಾಬಾ ಸಾಹೇಬ್ರ ಮೇಲೆ ಹಣೆ ಇಟ್ಟು ಚಪ್ಪಾಳೆ ಹೊಡೀರಿ, ಜೋರ ಚಪ್ಪಾಳೆ ಹೊಡೀರಿ. ಲಕ್ಷ ಕೋಟಿ ಕೊಟ್ಟರು ಜನ ಇರ್ಬೋದು, ಇದು ವಿಶ್ವ ದಾಖಲೆ ಆಗ್ಬೇಕು. ನಮ್ಮ ಕನಸು ಅದು. ಇವತ್ತು ರಣದೀಪ್ ಸರ್ ಇದ್ದಾರೆ. ನಾವು ಶ್ರಮ ಪಟ್ಟು ಬಾಬಾ ಸಾಹೇಬರ ಋಣದ ಮಕ್ಕಳ ಬೆವರಣದಿಂದ ನಾವು ತಯಾರು ಮಾಡಿದಂತ ಚಿನ್ನದ ಪುತ್ಥಳಿಯ ತಮ್ಮ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಅವರಿಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವ್ರನ್ನ ಕರೆಸ್ತೀವಿ ಸರ್. ನಾನು ಇವತ್ತು ಅವ್ರ ಜನ್ಮದಿನ ದಿವಸ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ. ಅವ್ರನ್ನ ಕರೆಸಿ ಯಾರೇ ನಾವು ರಾಜಕಾರಣ ಬೇಡ, ಆವತ್ತು ಕೊಡುವಂತ ಸಂದರ್ಭದಲ್ಲಿ ತಮ್ಮ ಸಹಕಾರ ಅತ್ಯಗತ್ಯವಾಗಿರುತ್ತದೆ. ನೀವು ಸರ್ಕಾರದಲ್ಲಿ ಆದೇಶ ಮಾಡಿಸ್ಬೇಕು. ಸಿದ್ದರಾಮಯ್ಯನವರು ನಮ್ಮ ಸಮುದಾಯದವರೇ ಆದಂತ 5 ಜನ ಶಾಸಕರಿದ್ದಾರೆ. ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಮುನಿಯಪ್ಪನವರು, ಮತ್ತೆ RB ತಿಮ್ಮಾಪುರವರು, ಇನ್ನೂ 50 ಜನ ಸಚಿವರ ಜೊತೆಗೆ ಶಾಸಕರುಗಳು ಕೂಡ ಇದ್ದೀರಿ. ಇವತ್ತು ನೀವು ಈ ಸರ್ಕಾರದಲ್ಲಿ ನಮ್ಮ ಭಿನ್ನವತ್ತಳಿ ವೇದಿಕೆ ಮುಖಾಂತರ ಭಿನ್ನವತ್ತಳಿಕೆ ಕೊಡ್ತಾ ಇದ್ದೀವಿ. ನೀವು 100 ಕೋಟಿನ ಬಿಡುಗಡೆ ಮಾಡಲೇಬೇಕು ಪ್ರತಿ ಸಾರಿ ಅಂಬೇಡ್ಕರ್ ಜಯಂತಿಗೆ. ಯಾರ್ಯಾರಿಗೂ ಕೊಡ್ತೀರಿ 100 ಕೋಟಿನ ಬಿಡುಗಡೆ ಮಾಡಿ. ಪ್ರತಿ ಜಿಲ್ಲೆನಲ್ಲಿ ನಮ್ಮ ಸಂಘಟನೆಗಳು ಯಾರೇ ಬಾಬಾ ಸಾಹೇಬ್ ಹೆಸರು ಸಂಘಟನೆ ಕಟ್ಟಿರಲಿ ಅವ್ರಿಗೆಲ್ಲ ಅವಕಾಶ ಕೊಡಬೇಕು. 9 ದಿವಸ ಭೀಮ ನವರಾತ್ರಿ ರಾಜ್ಯದಲ್ಲಿ ನಡಿಬೇಕು. ಈ ರಾಜ್ಯ ಮಾದರಿಯನ್ನ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅದು ನೆರವೇರಬೇಕು. ಇಂಥ ಮಹಾಚೇತನವನ್ನ ನಮ್ಮ ಹಣದಿಂದ ಹಾಕಿ ತಯಾರು ಮಾಡಿದಂಥದ್ದು ಇದು ವಿಶ್ವ ದಾಖಲೆ ಆಗ್ತದೆ. ಯಾರು ಕೂಡ ಈ ಪ್ರಪಂಚದಲ್ಲಿ ಮಾಡಲಿಲ್ಲ. ಆ ಕೆಲಸವನ್ನ ಸಂವಿಧಾನ ಬಳಗ ಮಾಡ್ತಾ ಇದೆ. ಇವತ್ತು ಇಷ್ಟೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಗಣ್ಯರು ಕೂತು ಈ ಒಂದು ಸಭೆಗೆ ಶೋಭೆ ತಂದು ಬಾಬಾ ಸಾಹೇಬರ ಋಣ ತೀರ್ತಕ್ಕಂಥ ಕೆಲಸನ ನೀವು ಮಾಡಿದ್ದೀರಿ. ಬಾಬಾ ಸಾಹೇಬರ ಆಶೀರ್ವಾದ, ಭಗವಾನ್ ಬುದ್ಧ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರ್ತದೆ. ಇನ್ನ ಏಳಿಗೆ ಆಗ್ತದೆ. ನಿಮ್ಮ ಹಿಂದೆ ಪ್ರಾಮಾಣಿಕವಾದಂತ ದಲಿತ ಹೋರಾಟಗಾರರು ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಾವುಗಳು ಯಾವುದನ್ನು ಮಾಡ್ತೀವೋ ಬಿಡ್ತೀವೋ ಸರ್, ವರ್ಷಕ್ಕೊಂದ್ಸರಿ ಭೀಮ ದಸರಾನ ಮಾಡ್ತೀವಿ. ದಯವಿಟ್ಟು ನಾವು ಪ್ರಾಮಾಣಿಕ ಸಂಘಟನಾಕಾರರು. ಯಾವುದೇ ಕಾರಣಕ್ಕೂ ನಾವು ಬಾಬಾ ಸಾಹೇಬ್ರ ಹೆಸರಲ್ಲಿ ಇಲ್ಲಿ ತನಕ 100 ರೂಪಾಯಿಗೆ ಇನ್ನೊಬ್ಬರ ಹತ್ರ ಕೈ ಹೊಡಲಿಲ್ಲ ಸರ್. ಥ್ಯಾಂಕ್ಸ್ ಅಮ್ಮ, ನಿನ್ನಿಂದನೇ ಆರಾಮಾಗಲಿ. ನಿಮ್ಮ ಹೆಸರೇನು? ಹರ್ಷಿತಾ ಅಂಬೇಡ್ಕರ್. ಇವತ್ತಿನ ನೀನು ಹರ್ಷಿತಾ ಅಂಬೇಡ್ಕರ್ ಅಂತ ಕಟ್ಕೊಬಿಟ್ಟಿ. ನಡಿಯಪ್ಪ ತಗೊಳ್ರಿ ಜಯಚಂದ್ರಣ್ಣ. ಇದ ಜೋಪಾನವಾಗಿ ಮುಡುಪಾಗಿಡಪ್ಪ. ಇವತ್ತಿನಿಂದ ಆರಂಭ. ಇದು 1 ರೂಪಾಯಿ, 5 ರೂಪಾಯಿ ಪುಟ್ಟಿ ಕೊಟ್ಟಿದ್ದಾಳೆ. ಒಳ್ಳೆಯದಾಗಲಿ, ತಗೊಳ್ಳಿ. ಹಾಗಾಗಿ ನಿಮ್ಮ ಹಿಂದೆ ಪ್ರಾಮಾಣಿಕವಾಗಿ ಹೋರಾಟಗಾರರು ನಾವಿದ್ದೀವಿ. ಎಲ್ಲೂ ಕೂಡ ಬಾಬಾ ಸಾಹೇಬ್ ಕೆಟ್ಟ ಹೆಸರು ಬರೋ ಥರ ನಡ್ಕೊಳ್ಳಲ್ಲ. ಯಾಕೆಂದ್ರೆ
ಆ ಒಂದು ಜಾತಿ ಹುಟ್ಟಿದ್ರೆ ನಮ್ಗೊಂದು ಹೆಮ್ಮೆ, ಒಂದು ಕೀರ್ತಿ ಅಂತ ಹೇಳ್ತಾ ಈ ಸಂದರ್ಭಕ್ಕೆ ಸಾಕ್ಷಿಯಾದಂತ ಎಲ್ಲ ನನ್ನ ಭೀಮಾಭಿಮಾನಿಗಳಿಗೆ, ನನ್ನ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಆಮೇಲೆ ದಯವಿಟ್ಟು ನಗದು ರೂಪದಲ್ಲಿ ಯಾರು ಕೊಡಬೇಡಿ. ಇದನ್ನ ನಾವು ಪ್ರಾಮಾಣಿಕವಾಗಿ ಹಾಕ್ತೀವಿ, QR ಕೋಡ್ ಮುಖಾಂತರನೇ ಹಾಕ್ಬೇಕು. ಯಾಕೆ ಅಂತಂದ್ರೆ ಅದನ್ನ ಸಾರ್ವಜನಿಕರ ಮಧ್ಯದಲ್ಲಿ ನಾವು QR ಕೋಡ್ ಓಪನ್ ಮಾಡ್ತೀವಿ. ಇವತ್ತಿನಿಂದ ಒಂದು ಸ್ಟೇಟ್ಮೆಂಟ್ ತೆಗಿತೀವಿ. ಆ ಸ್ಟೇಟ್ಮೆಂಟ್ ಅಲ್ಲಿ ಅಕೌಂಟ್ ಇಂದ ಯಾವತ್ತೂ ₹1 ಆಚೆ ಬಂದಿರಲ್ಲ, ಪಾರದರ್ಶಕವಾಗಿರ್ತದೆ. ನೀವು ಕೊಟ್ಟಂತ ₹1 ಪ್ರಾಮಾಣಿಕವಾಗಿ ಚಿನ್ನದ ಪುತ್ಥಳಿಗೆ ಸೇರ್ತದೆ. ಈ ಸತ್ಯ ನಿಮ್ಗೆಲ್ಲ ಗೊತ್ತಿರ್ಲಪ್ಪ. ಸುಮ್ಮನೆ ಯಾರೋ ಊಹಾಪೋಹ ಹೇಳಿ ಇವ್ರು ಯಾರೋ ಬಂದವ್ರೆ ಏನೋ ಮಾಡವ್ರೆ ಅವೆಲ್ಲ ಮಾಡಬಾರ್ದು. QR ಕೋಡ್ ನ ಯಾರು ನಕಲಿ ಮಾಡಿದ್ರೆ ಅವ್ರಿಗೆಲ್ಲ ತಕ್ಕ ಪಾಠನ ಕಲಿಸ್ತೀನಿ ಅಂತ ವೇದಿಕೆ ಮುಖಾಂತರ ಹೇಳಿರ್ತೀನಿ. ಹಾಗಾಗಿ ಈ ಒಂದು ಸಭೆಗೆ ಶೋಭೆ ತಂದಂತ ವೇದಿಕೆಯಲ್ಲಿ ಇರ್ತಾ ಇಲ್ಲ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಸುಗಮವಾಗಿ ಬಹಳ ಅರ್ಥಪೂರ್ಣವಾಗಿ ನಡೆಯಲಿ. 12 ಗಂಟೆ ತನಕ ತಾವೆಲ್ಲರೂ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ 12 ಗಂಟೆ 1 ಸೆಕೆಂಡ್ಗೆ ಆಚರಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿರ್ತಕ್ಕಂಥ ನಮ್ಮ ಸಾಹೇಬರು ಈ ಕ್ಷಣದಲ್ಲಿ ನೆನೀತೀನಿ. ನಾವು ಹಿಂದೆ ಅಂಬೇಡ್ಕರ್ ಪರಿನಿಬ್ಬಾಣ ದಿನವನ್ನ ಹೆಲಿಕಾಪ್ಟರ್ ಹೂ ಹಾಕ್ಸೋದ್ರ ಮುಖಾಂತರ ಬಾಬಾ ಸಾಹೇಬರ ಚೈತ್ಯ ಭೂಮಿಯ ಮಾದರಿಯನ್ನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಯಥಾವತ್ತಾಗಿ ನಿರ್ಮಾಣ ಮಾಡಿ ಹೆಲಿಕಾಪ್ಟರ್ ಹೂ ಹಾಕ್ಸಿದೀವಿ ಅಂತ ಹೇಳಿ ನಾವು ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಸಾಹೇಬರ ಪರಿಚಯ ನನಗಿರ್ಲಿಲ್ಲ. ನಾನು ಸಾಹೇಬರು ಬೆಳಗಾವಿನಲ್ಲಿದ್ರು. ಆ ಸಂದರ್ಭದಲ್ಲಿ ಸರ್ ನಂದೊಂದು ಆ ಕಾರ್ಯಕ್ರಮದ ಫೈಲು ತಮ್ಮ ಹತ್ರ ಅದೇ ಅಂತಂದಾಗ ನನ್ನ ಪರಿಚಯನೂ ಕೂಡ ಕೇಳಿಲ್ಲ. ಫೈಲ್ ತರಿಸ್ಕೊಂಡು ಅದಕ್ಕೆ ಸಹಿ ಮಾಡಿ ಅವರ ಅಂತರಾಳದ ಅಭಿಮಾನವನ್ನ ನಾನು ಅವತ್ತೇ ಗೌರವಿಸ್ತೀನಿ. ಇವತ್ತು ಕೂಡ ಆ ವಿಚಾರಕ್ಕೆ ತಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಹಾಗಾಗಿ ಸಾಹೇಬರು ಇವತ್ತು ಈ ಕಾರ್ಯಕ್ರಮ ಈ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕಾರ್ಯಕ್ರಮ ನೋಡ್ತೀರಾ ಸರ್? ಆಯ್ತು, ಅದು ನೆರವೇರಬೇಕು ಅಂತ ಹೇಳಿ ಮಾತಾಡಿದಂತ ನಮ್ಮ ಜಯಕಾಂತ್ ಚಾಲುಕ್ಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಯಾರು ದಯಮಾಡಿ ಈಗ ನಗದು ರೂಪದಲ್ಲಿ ವೇದಿಕೆಗೆ ಬಂದು ಕೊಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದು ಕೊನೆಯ ಅಭಿಮಾನಕ್ಕೆ ಧನ್ಯವಾದಗಳನ್ನ ಹೇಳ್ತಾ ವಸಂತ ಅವರಿಂದ ಕೊನೆಯದಾಗಿ ಸ್ವೀಕರಿಸ್ತಾ ಊಟದ ವ್ಯವಸ್ಥೆನ ನಮ್ಮ ಅಧಿಕಾರಿಗಳಲ್ಲಿ ಇಬ್ರು ಮಾಡಿದ್ದಾರೆ. ಬಟ್ ಅವ್ರ ಹೆಸರುಗಳನ್ನ ಹೇಳ್ಬಾರ್ದು, ಯಾಕೆಂದ್ರೆ ಅದು ಶೋಭೆ ಅಲ್ಲ. ಅವ್ರಿಗೆ ಬಾಬಾ ಸಾಹೇಬ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರು ಊಟದ ಅವಶ್ಯಕತೆ ಇದೆ ಇದೇಗಡೆ ವೇದಿಕೆಯಿಂದ ಊಟದ ವ್ಯವಸ್ಥೆ ಇದೆ, ಊಟ ಮಾಡಿ ಮತ್ತೆ ಬಂದು ಇಲ್ಲೇ ಕುಂತ್ಕೊಳ್ಳಿ. ಯಾರು ಕೂಡ ಹಸ್ತಿರಬಾರ್ದು. ಎಲ್ಲರೂ ಒಂದೇ ಸರಿ ಹೋಗೋದು ಬೇಡ. ಹಸ್ತವ್ರು ಊಟ ಮಾಡ್ಕೊ ಬನ್ನಿ. ನಿರಂತರವಾಗಿ ಊಟದ ವ್ಯವಸ್ಥೆ ಇರುತ್ತೆ. ಇವತ್ತು ರಾತ್ರಿ ಪೂರ್ತಿ ಇರುತ್ತೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಊಟದ ವ್ಯವಸ್ಥೆ ವೇದಿಕೆ ಹಿಂದೆ ಇದೆ, ಹೋಗಿ ಊಟ ಮಾಡಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಮುಂದೆ ಕುಳಿತಿರುವ ಎಲ್ಲ ಗಣ್ಯರಿಗೂ ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳು. ಈ ದಿನ ನಾವೆಲ್ಲರೂ ಬಹಳ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ದಿನ ಮೊದಲೇ ನಾವೆಲ್ಲರೂ ಸೇರಿ ಇಲ್ಲಿಂದ ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ
ತತಿಯಂಪಿ ಸಂಘಂ ಶರಣಂ ಗಚ್ಛಾಮಿ ततियम्पि संघं शरणं गच्छामि ಪಾಣಾತಿಪಾತ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ सिक्खापदं समादयामि ಅದಿನ್ನದಾನ ವೇರಮಣಿ अदिन्नदाना वेरमणि ಸಿಕ್ಖಾಪದಂ ಸಮಾದಿಯಾಮಿ सिक्खापदं समादयामि ಕಾಮೇಸು ಮಿಚ್ಛಾಚಾರ कामेषु मिच्छाचारा ವೇರಮಣಿ वेरमणि ಸಿಕ್ಖಾಪದಂ ಸಮಾದಿಯಾಮಿ सिक्खापदं समादयामि ಮುಸಾವಾದ ವೇರಮಣಿ मुसावादा वेरमणि ಸಿಕ್ಖಾಪದಂ ಸಮಾದಿಯಾಮಿ सिक्खापदं समादयामि ಸುರಾಮೇರಯ सुरामेवया ಮಜ್ಜ ಪಮಾದಟ್ಟಾನ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಧಮ್ಮ ಬಂಧುಗಳೇ, ಈಗ ಪಾಲಿ ಭಾಷೆನಲ್ಲಿ ಹೇಳಿದ್ರಿ, ಅದನ್ನ ಕನ್ನಡದಲ್ಲಿ ಹೇಳೋಣ, ಪದ ಬಿಟ್ಟು ಪ್ರಾಣ ಹತ್ಯೆಯನ್ನು ಮಾಡುವುದಿಲ್ಲ, ನಾನು ಕಳ್ಳತನವನ್ನು ಮಾಡುವುದಿಲ್ಲ, ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ, ನಾನು ಸುಳ್ಳನ್ನು ಹೇಳುವುದಿಲ್ಲ, ನಾನು ಹೆಂಡಸರಾಯಿ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ. ಇಂದಿನಿಂದ ನಾನು ಕಟ್ಟುನಿಟ್ಟಾಗಿ ಪಂಚಶೀಲಗಳನ್ನು ಪಾಲನೆ ಮಾಡುತ್ತೇನೆ. ಸಾಧು ಸಾಧು ಸಾಧು. ಜಗಳ ಮಾಡಲಿಲ್ಲ ಅಂದ್ರೆ ತಿಂದಿದ್ದು ಜೀರ್ಣ ಆಗದೆ ಇರುವಂತ ವ್ಯಕ್ತಿ ತಿರ್ಗಾಡ್ಕೊಂಡು ಬರ್ತಾ ಇರುವಾಗ ಯಾರೂ ಸಿಗೋದಿಲ್ಲ ಜಗಳ ಆಡೋದಕ್ಕೆ. ಯಾರ ಹತ್ರ ಜಗಳ ಆಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಧ್ಯಾನ ಮಾಡ್ತಾ ಇರ್ತಾರೆ. ಯಾರೂ ಸಿಕ್ಕಿಲ್ವಲ್ಲ ಇವತ್ತು ಜಗಳ ಆಡೋದಕ್ಕೆ, ಇವರಾದ್ರೂ ಸಿಕ್ಕಿದ್ದಾರೆ ಅಂತ ಇನ್ನೇನೋ ಬೇರೆ ತರ ಬರ್ತಾ ಇದೆ. ಆದ್ರೆ ಭಗವಾನ್ ಬುದ್ಧರಿಗೆ ಬೈದು ಸುಸ್ತಾಗಿ ನಿಂತ್ಕೊಂಡಿರ್ತಾನೆ. ಅಂದ್ರೆ ಜೂನಿಯರ್ ರಾಜ್ಕುಮಾರ್. ಈಗ ಬನ್ನಿ ಒಂದು ಜೋರು ಚಪ್ಪಾಳೆ. ರಾಜ್ಕುಮಾರ್ ಅವರ ಧ್ವನಿ ನಿಮ್ಗೇನಾದ್ರೂ ಕೇಳಿಸಿದ್ರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿರಿ ನೋಡಿ. ಯಾರಾದ್ರೂ ಸಿಳ್ಳೆ ಹೊಡೆಯೋದಿದ್ರೆ ಹೊಡಿರಿ ನೋಡಿ. ಇದು ಇವತ್ತು ನಿಜವಾಗಲೂ ನಮಗೆ ಬಹಳ ಸುದಿನ, ಮಹಾ ಸುದಿನ. ಯಾಕೆಂದ್ರೆ ನಾಳೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಜಯಂತಿ, ದಾದಾ ಪಾಲ್ಕೆ ಪ್ರಶಸ್ತಿ ವಿಜೇತರು. ನಿಜವಾಗ್ಲೂ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ಹಬ್ಬವನ್ನು ಇಡೀ ಕರ್ನಾಟಕದಾದ್ಯಂತ ಮೂಲೆಗಳಲ್ಲೂ ಆಚರಣೆ ಮಾಡ್ತಾರೆ. ಅದರಲ್ಲೂ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಜಯಕಾಂತ್ ಅವರ ಆಯೋಜನೆಯಲ್ಲಿ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮ ನಾನು ಬೆಂಗಳೂರಲ್ಲಿ ಎಲ್ಲೂ ನೋಡಿರಲಿಲ್ಲ. ಇವತ್ತು ನಾನು ನೋಡಿದ್ದೀನಿ. ಇವತ್ತು ನಾನು ನೋಡಿ ಕಣ್ಣಾರೆ ನೋಡಿ ನನಗೆ ಬಹಳ ಸಂತೋಷ. ವೈಯಕ್ತಿಕವಾಗಿ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯಮಾನರಿಗೆ ನನ್ನ ಪ್ರೀತಿಯ ಶಿರಸಾಷ್ಟಾಂಗ ವಂದನೆಗಳನ್ನ ಅರ್ಪಿಸ್ತಾ, ಹಾಗೆ ಮುಂದೆ ಕೊಡ್ತಿರೋರು ಕೂಡ ನೀವು ಗಣ್ಯಾದಿ ಗಣ್ಯರೇ. ಯಾಕೆಂದ್ರೆ ಈ ಜಯಂತಿ ಮಾಡೋರು ಎಲ್ಲರೂ ಗಣ್ಯಾದಿ ಗಣ್ಯರೇ ಅಲ್ವೇ? ಒಳ್ಳೆ ಶಾಪಾಳೆ. ಧನ್ಯವಾದಗಳು. ನಾನು ಮೊದಲು ಕನ್ನಡಿಗ. ನಾವೆಲ್ಲರೂ ಕನ್ನಡಿಗರು. ಕನ್ನಡಿಗರಿಗೋಸ್ಕರ, ಕನ್ನಡದ ನೀರಿಗೋಸ್ಕರ, ಕನ್ನಡದ ಮಣ್ಣಿಗೋಸ್ಕರ, ಕನ್ನಡದ ಗಾಳಿಗೋಸ್ಕರ, ಕನ್ನಡಿಗರಿಗೋಸ್ಕರವಾಗಿ ಈ ಹಾಡು ಮಾಡಿರುವಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಈ ಹಾಡನ್ನ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾಡುವ ಪ್ರಯತ್ನ ಈ ನಿಮ್ಮ ಜೂನಿಯರ್ ರಾಜ್ಕುಮಾರ್. ಆ ರೀತಿ ನಿಮಗೇನಾದ್ರು ಧ್ವನಿ ಕೇಳಿಸಿದ್ರೆ ಹಾಡು ಕೇಳಿದ ನಂತರ ಜೋರಾದ ಒಂದು ಚಪ್ಪಾಳೆ ಬರಬೇಕು. ಈ ಅವಕಾಶವನ್ನು ಇವತ್ತು ಬೆಂಗಳೂರಿನಲ್ಲಿ ಮಾಡಿಕೊಟ್ಟಂತ ನಮ್ಮ ಜಯಕಾಂತ್ ಅವರಿಗೆ, ವೇದಿಕೆ ಮೇಲೆ ಗಣ್ಯಾದಿ ಗಣ್ಯರಿಗೆ ನನ್ನ ಪ್ರೀತಿ. ಇವ್ರು ನೋಡಿ, ಒಂದು ನಿಮಿಷ ಬನ್ನಿ 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 ಬರ್ಬೇಕು. ಇವರು ಗೊತ್ತಲ್ಲ ನಿಮಗೆ, ಗಿನ್ನಿಸ್ ದಾಖಲೆ ಮಾಡಿರುವಂತ ಮಹಾನ್ ವ್ಯಕ್ತಿ. ಇವ್ರು ಬಂದೇ ನಾವು ಏನೂ ಅಲ್ಲ, ಯಾವ ಸಾಧನೆಯೂ ಇಲ್ಲ.
ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರೆ ಏನ್ ಬಗ್ಗೆ ಏನ್ ಸಾಧನೆ ಮಾಡಿದ್ಯಾ? ಕಲಿಯೋದು ಸಾಗರದಷ್ಟಿದೆ. ಪ್ರತಿನಿತ್ಯ ನಾವು ಕಲಿತಲೇ ಇರಬೇಕು. ಹಾಗಾಗಿ ಹಲವಾರು ಕಲಾವಿದರುಗಳು ನಿಮ್ಮ ಮುಂದೆ, ನಮ್ಮ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅವರಿದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಇದ್ದಾರೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ 4 ವರ್ಷವಾದರೂ ನನ್ನ ಪ್ರೀತಿಯ ಮಗ ಯಾರು ಹೇಳ್ರ? ಡಾಕ್ಟರ್ ಪುನೀತ್ ಅವರು ಕೂಡ ಇವತ್ತು ಆ ಸ್ವರ್ಗದಿಂದ ಕರ್ಕೊಂಡು ಬಂದಿದ್ದೀನಿ. ಅದೇ ಹಾಡು ಚಂದ್ರ, ಅದೇ ಹಾಡು ನನಗೆ ಗೊತ್ತಾಯ್ತು. ಖಂಡಿತವಾಗ್ಲು ನನಗಿಂತಲೂ ಅರ್ಜೆಂಟ್ ಅವ್ರಿಗಿದೆ. ಯಾಕಂದ್ರೆ ರಾತ್ರಿ 12 ಗಂಟೆವರೆಗೂ ಕಾರ್ಯಕ್ರಮ ಮಾಡಬೇಕು. ಚಂದ್ರ ಅವರು, ಸೌಮ್ಯ ಅವರು, ಸಂತೋಷ್ ಅವರು ನನ್ನ ಆತ್ಮೀಯ ಗೆಳೆಯರಿದ್ದಾರೆ, ಇನ್ನೊಬ್ರು ನನ್ನ ಪ್ರೀತಿಯ ಗೆಳೆಯರಿದ್ದಾರೆ. ಎಲ್ರಿಗೋಸ್ಕರ ಬನ್ನಿ, ಸ್ವಲ್ಪ ಕೋರಸ್ ಜೊತೆಗೆ ಹಾಡಿ ಮತ್ತೆ ಜವಾಯಿಸೋಣ. ಕನ್ನಡಿಗರಿಗೋಸ್ಕರ ಈ ಹಾಡು. ಏನು ಮಾತಾಡಷ್ಟು ದೊಡ್ಡವ್ರು ನಾನಲ್ಲ, ಸಾಕಷ್ಟು ಹಿರಿಯರು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವೇದಿಕೆಗೆ ಹೋದ್ರು ಈ ಮಾತು ಹೇಳ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಅವರು ಕೋರ್ಟಲ್ಲಿ ತುಂಬ ಮುದ್ದಾಗಿ ಕಾಣ್ತಾರೆ ಅಲ್ವಾ? 2 ಆದರ್ಶ ವ್ಯಕ್ತಿಗಳು ನನ್ನ ಜೀವನದಲ್ಲಿ, ಒಂದು ಭಾರತ ರತ್ನ ಅಂಬೇಡ್ಕರ್ ಅವರು, ಇನ್ನೊಂದು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು. ಇಬ್ರು ಸೂಟಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅವರ ಕೆಲಸಗಳು ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಯಾಕೋ ತುಂಬಾ ಡಲ್ ಆಗಿದ್ರೆ ಒಂದ್ಸರಿ ಚಪ್ಪಾಳಿ ತಟ್ಟಿದ್ರೆ ಚೆನ್ನಾಗಿರುತ್ತೆ. ಡಲ್ ಆಗಿದ್ದೀರಾ? ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದಾಗಿರ್ಲಿ ಅಡ್ಸೋರ ನೀವಾಗಿರ್ಬೇಕು. ಈಗ ಡ್ಯಾನ್ಸ್ ಮಾಡ್ಬೇಕಾ ಅಥವಾ ಹಾಡು ಹೇಳ್ಬೇಕಾ? ಡ್ಯಾನ್ಸ್ ಮಾಡ್ಬೇಕಾ? 2 ಒಟ್ಟಿಗೆ ಮಾಡ್ತೀನಿ. ಪುನೀತ್ ರಾಜ್ಕುಮಾರ್ ಅವ್ರ ತರ ಯಾರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಯಾರು ಆಕ್ಟ್ ಮಾಡೋಕ್ಕಾಗಲ್ಲ. ಅವರ ಅನುಕರಣೆ ಒಂದು ಚಿಕ್ಕ ಪ್ರಯತ್ನ ಪಡ್ತೀನಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದ್ರೆ ಕೆಲವರು ಚಪ್ಪಾಳೆ ಆಗ್ತಾರೆ. ಬಿಡಪ್ಪ ಬೆಳಕು ನೋಡೋಣ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಲಾಭಿಮಾನಿಗಳ. ಆಕ್ರಮ ಒಂದ್ಸಲ ಜೋರಾಗಿ ಚಪ್ಪಾಳೆ. ಜೈ ಭೀಮ್. ಅಂಬರೀಷ್ ಅವರು ಹೇಳಿದ್ದಾರೆ ತಿಳ್ಕೊಂಡಿದ್ದೀರಾ? ನೀವು ಮಾಡ್ತಕ್ಕಂಥ ಸಂಘಟನೆಯಲ್ಲಿದ್ದಾರೆ, ನೀವು ಪ್ರೀತಿಸುವಂತ ಜನರಲ್ಲಿದ್ದಾರೆ, ನಿಮ್ಮ ಸ್ನೇಹದಲ್ಲಿದ್ದಾರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಅವನು ಹುಟ್ಟಬೇಕು, ಅವನು ಬೆಳೆಸ್ತಾನೆ, ಬೆಳಿಬೇಕು. ಜೈ ಭೀಮ್ ಸಂಘದಲ್ಲಿ ಇರಬೇಕು ಅಂತಾನೆ ಇರಬೇಕು. ಸಂವಿಧಾನ ಪಡೆದವರು ಇವತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಜಯಕಾಂತ್ ಸರ್ ಅವರು ನಮ್ಮನ್ನೆಲ್ಲ ಕರೆಸಿ ನಿಮ್ಮನ್ನ ರಂಜಿಸ್ಬೇಕು ಅಂತ ಹೇಳಿ ನಿಮ್ ಮುಂದೆ ಬಂದಾಯ್ತು. ನೀವೆಲ್ಲ ಸಂತೋಷ ಪಟ್ಟಾಯ್ತಲ್ಲ, ಒಂದು ಜನ ಚಪ್ಪಾಳೆ ಬರಲಿ. ನಮ್ಮ ಕಾರ್ಯಕ್ರಮ ಮಾಡೋಣ.
ಧನ್ಯವಾದಗಳು.